ನೋಡಿ, ಗಂಡ ಹೆಂಡತಿ ಜಗಳ ಅಥವಾ ಸಮಸ್ಯೆಗಳು ಯಾವತ್ತು ಮನೆ ಒಳಗಡೆ ಇದ್ರೆ ಅದನ್ನ ಯಾರು ಕ್ವಶನ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅದು ಪರ್ಸನಲ್ ವಿಚಾರ ಆಗುತ್ತೆ. ಆದ್ರೆ ಗಂಡ ಹೆಂಡತಿ ಜಗಳ ಬೀದಿಗೆ ಬಂದು ಕೋರ್ಟ್ ಮೆಟ್ಲಿ ಏರದ ಮೇಲೆ ಅದು ಸಾರ್ವಜನಿಕ ವಿಚಾರ ಆಗ್ಬಿಡುತ್ತೆ. ಬೆಂಗಳೂರಿನಲ್ಲಿ ಮತ್ತೊಂದು ಹೈ ಪ್ರೊಫೈಲ್ ಹೆಂಡತಿ ಕಾಟದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಪವರ್ ಟಿವಿ. ನೀವು ಅತುಲ್ ಅನ್ನುವಂತಹ ಟೆಕ್ಕಿ ಆತ್ಮಹತ್ಯೆ ಸ್ಟೋರಿಯನ್ನ ನೆನಪಿಸ್ಕೊಳ್ಬಹುದು. ಈ ಸಂದರ್ಭದಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಸ್ಟೋರಿಯ ನೆಕ್ಸ್ಟ್ ವರ್ಷನ್ ಇದು. ಈ ಕಾರ್ಪೊರೇಟ್ ಹೆಂಡತಿಗೆ ಮದುವೆ ಬೇಕು, ಆದ್ರೆ ಸಂಸಾರ ಮಾತ್ರ ಬೇಡವಂತೆ. ನನ್ ಮುಟ್ಬೇಡ, ನನ್ ಬ್ಯೂಟಿ ಹಾಳಾಗುತ್ತೆ ಅನ್ನೋದು ಇವಳ ವರಸೆ ಅಂತ ಗಂಡ ಹೇಳ್ತಾ ಇದ್ದಾನೆ. ಮಕ್ಕಳು ಬೇಡ, ದತ್ತು ಮಗುವನ್ನ ಸಾಕೋಣ ಅನ್ನೋದು ಈಕೆಯ ಸಲಹೆ ಅಂತೆ. ಈಗ ಬೇಡ, 60 ವರ್ಷ ಆದ್ಮೇಲೆ ಮಕ್ಕಳು ಮಾಡ್ಕೋಣ ಅಂತ ಹೇಳ್ತಾ ಇದಾರಂತ. ಏನಾದ್ರೂ ಹೇಳ್ಕೊಳ್ಳಿ, ಅವ್ರ ಮನೇಲಿ ಹೇಳ್ಕೊಳ್ಬೇಕಾಗಿತ್ತು, ಆದ್ರೆ ಈಗ ಅದು ಕೋರ್ಟ್ಗೆ ಬಂದಿದೆ. ಇನ್ನು ವಿಚ್ಛೇದನ ಏನಾದ್ರೂ ಬೇಕು ಅಂದ್ರೆ ಕನಿಷ್ಠ 45 ಲಕ್ಷ ಕೊಡು ನೀನು ಅಂತ ಡಿಮಾಂಡ್ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಮತ್ತೊಂದು ಹೈ ಪ್ರೊಫೈಲ್ ಹೆಂಡತಿ ಕಾಟದ ಸ್ಟೋರಿ ಇದು. ಬಹಳಷ್ಟು ಚೇಂಜ್ ಆಗ್ತಾ ಇದ್ದಾರೆ ಹೆಣ್ಮಕ್ಳು ಕೂಡ, ಆದ್ರೆ ನೆಗೆಟಿವ್ ರೀತಿಯಲ್ಲಿ ಚೇಂಜ್ ಆಗ್ತಾ ಇದ್ದಾರೆ. ನೋಡಿ, ದೂರಿನ ಪ್ರತಿ, ಗಂಡ ಕೊಟ್ಟಿರುವಂತಹ ದೂರಿನ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. 60 ವರ್ಷ ಆದ್ಮೇಲೆ ಮಕ್ಕಳು ಮಾಡ್ಕೊಳ್ತಿರೋ, 30 ವರ್ಷಕ್ಕೆ ಮಾಡ್ಕೊಳ್ತಿರೋ, ಅದು ನಿಮಗ್ ಬಿಟ್ಟಂತ ವೈಯಕ್ತಿಕ ವಿಚಾರ. ಆದರೆ ಅದು ಮನೆಯ ಒಳಗಡೆ ಇರಬೇಕಾಗಿತ್ತು. ಅದು ಕೋರ್ಟ್ ತನಕನೂ ಕೂಡ ಬಂದಿದೆ. ಮತ್ತೆ ಡಿವೋರ್ಸ್ ಕೊಡ್ಬೇಕಂದ್ರೆ 45 ಲಕ್ಷ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನೋಡಿ, ಪತ್ನಿ ಬಿಂದುಶ್ರೀ ಕಾಟಕ್ಕೆ ರೋಸಿ ಹೋಗಿದ್ದಾರೆ ಪತಿ ಶ್ರೀಕಾಂತ್. ಹನಿಮೂನ್ಗೆ ಹೋಗಿ ಬಂದ್ರು ಕೂಡ ಶ್ರೀಕಾಂತ್ ಬಾಳಲ್ಲಿ ನಿರಾಸೆ ಅಂತೆ. ಮದುವೆಗೆ 2 ವರ್ಷ, 1 ದಿನವೂ ಸಂಸಾರ ಮಾಡಿಲ್ಲ, ನನ್ನ ಬ್ಯೂಟಿ ಹಾಳಾಗುತ್ತೆ ಅಂತ ಹೆಂಡತಿ ಹೇಳ್ತಾ ಇದ್ದಾಳಂತೆ. ಏನಾದ್ರೂ ಬಲವಂತವಾಗಿ ಮುಟ್ಟಿದ್ರೆ ಸೂಸೈಡ್ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಬಿಂದುಶ್ರೀ. ತಾಳಿನೂ ಹಾಕಲ್ಲ, ಕಾಲುಂಗನೂ ಬೇಡ, ರೂಲ್ಸ್ ಇಲ್ಲ ಅನ್ನೋ ವರಸೆ ಅಂತೆ. ಮದುವೆಗೆ ಚಿನ್ನಕ್ಕೆ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿದ್ದಾರೆ ಶ್ರೀಕಾಂತ್. ಬಿಂದುಶ್ರೀ ನಡೆಗೆ ಬೇಸತ್ತು ಪೊಲೀಸರಿಗೆ ಶ್ರೀಕಾಂತ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ದೂರನ್ನ ನೀಡಿ ವಯಾಲಿ ಕಾವಲ್ ಠಾಣೆ ಪೊಲೀಸರೇ ಒಂದು ಕ್ಷಣ ಕಕ್ಕಾಬಿಕ್ಕಿ ಆಗೋದ್ರು. ಏನಪ್ಪಾ ಇಂಥ ಕಂಪ್ಲೇಂಟ್ಗಳನ್ನು ತಗೊಳ್ಬೇಕಾ, ಇನ್ನೇನೇನ್ ನೋಡ್ಬೇಕಪ್ಪ ಈ ಸಮಾಜದಲ್ಲಿ ನಾವು ಅಂತ ಹೇಳಿ ಪೊಲೀಸರು ಒಂದರ ಕ್ಷಣ ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂದ್ರೆ ಎಲ್ಲಿಗೆ ಬಂದು ನಿಲ್ತಾ ಇದ್ದಾವೆ ಫ್ಯಾಮಿಲಿ ಇಶ್ಯೂಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ತಮಾಷೆ ಅನ್ಸುತ್ತೆ, ಅಥವಾ ಸುದ್ದಿ ನೋಡೋರಿಗೆ ನಿಮ್ಗೇನ್ರಿ ಆಗ್ಬೇಕು, ಅದು ಅವ್ರ ಪರ್ಸನಲ್ ವಿಚಾರ, ನಿಮ್ಗೆ ಯಾಕ್ರಿ ಬೇಕು ಅಂತ ನೀವು ಅನ್ಬಹುದು. ನಮಗೂ ಏನು ಅವ್ರ ಪರ್ಸನಲ್ ವಿಚಾರದ ಅವಶ್ಯಕತೆ ಇಲ್ಲ. ಆದ್ರೆ ಅದು ಪೊಲೀಸ್ ಸ್ಟೇಷನ್ ಮೆಟ್ಲೇರದ ಮೇಲೆ, ಕೋರ್ಟ್ ಮೆಟ್ಲೇರದ ಮೇಲೆ ಅದು ಸಾರ್ವಜನಿಕ ವಿಚಾರ ಆಗುತ್ತೆ. ಪರಿಸ್ಥಿತಿ ಇವತ್ತು ಒಂದು ಮದುವೆ ಮಾಡಬೇಕು ಅಂತಂದ್ರೆ ಒಂದು ಒಳ್ಳೆ ಹುಡುಗ ಸಿಗೋದು ಬಹಳ ಕಷ್ಟ, ಒಂದು ಒಳ್ಳೆ ಹುಡುಗಿ ಸಿಗೋದು ಬಹಳ ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಬ್ರು ಮಾತನಾಡಿರುವಂತ ಒಂದು ಆಡಿಯೋ ಇದೆ, ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ, ತನಕ ಏನು ಬೇಡ. ಅಷ್ಟೇ, ಹಂಗೆ ಮಾಡಿ. ನಿಂಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಒಂದ್ 60 ವರ್ಷಕ್ಕೆ ಮಾಡ್ಕೊಳ್ಳೋಣ. 60 ವರ್ಷಕ್ಕೆ ನೀನೇನ್ ಮಾಡ್ತೀನಿ ಹಂಗಿರಿ ಬದ್ನೆಕಾಯಿ. ಅಲ್ಲಿ ತನಕ ನಿಮ್ಗೆ ಬುದ್ಧಿ ಬಂದಿರಲ್ಲ, ಅವಾಗ ನೋಡೋಣ. ಬುದ್ಧಿ ಬಂದಿದ್ರೆ ಮಾಡ್ಕೊಳ್ಳೋಣ. ಅದೇ ಮತ್ತೆ ನೀವು ಹಂಗೆ ಸಾಯ್ರಿ, ನಾನು ಹಂಗೆ ಸಾಯ್ತೀನಿ. ಮುಂದೆ ಹೋಗಿ ಹಿಂಗೆ ಹೇಳೋದು, ನಾನು 60 ವರ್ಷಕ್ಕೆ ಮಾಡ್ತೀನಿ ನನಗೆ ಬುದ್ಧಿ ಬರ್ತಂತ ಅಂತ ಅವ್ರು ಹೇಳ್ತಾರೆ. ಆಮೇಲೆ ನನಗೆ ಫೋನ್ ಮಾಡಿ, ಓಕೆ? ಅಲ್ಲ, ನಿಮ್ ಬುದ್ಧಿ ಜನ್ಮದಲ್ಲಿ ಬರಲ್ಲ. ನೀವು ಪೇರೆಂಟ್ಸ್ ಆಗ, ನೀವು ಆಗೋದ್ ಬೇಡ, ನಾನು ಆಗೋದ್ ಬೇಡ, ಬಿಟ್ಬಿಡಿ. ಅದೇ ನಿನ್ ಪೇರೆಂಟ್ಸ್ ತರ ಇನ್ನೊಬ್ರು ಯಾರು ಆಗೋದು ಅಂತ ಅವ್ರು ಹೇಳ್ತಾರೆ, ಆಗ್ಬೇಕು. ಸರಿನಾ? ಮಾಡ್ಲಿ ಬಿಡಿ. ಅದೇ ಈ ಜನ್ಮದಲ್ಲಿ ನಾವ್ ಇಬ್ರು ಪೇರೆಂಟ್ಸ್ ಆಗಲ್ಲ ಅಷ್ಟೇ. ನೋಡ್ತೀನಲ್ಲ, ನಾನ್ ನೋಡ್ತೀನಲ್ಲ. ಪಪ್ಪಾಯ ಪೈನಾಪಲ್ ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗ್ಲೂ. ತಿನ್ಬಿಟ್ರೆ ಆಯ್ತು. ನೋಡ್ತೀನಿ. ನಿಮ್ಮನ್ನ ಹತ್ರನೇ ಸೇರ್ಸಲ್ಲ ಅಂದ್ರೆ ಇನ್ ಎಲ್ಲಿ ಬೇಬಿ ಬರುತ್ತೆ. ನಾನು ಹಂಗ್ ಮಾಡ್ತೀನಿ. ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ, ತನಕ ಏನು ಬೇಡ. ಅಷ್ಟೇ, ಹಂಗೆ ಮಾಡಿ. ನಿಂಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಒಂದ್ 60 ವರ್ಷಕ್ಕೆ ಮಾಡ್ಕೊಳ್ಳೋಣ. 60 ವರ್ಷಕ್ಕೆ ನೀನೇನ್ ಮಾಡ್ತೀನಿ ಹಂಗಿರಿ ಬದ್ನೆಕಾಯಿ. ಅಲ್ಲಿ ತನಕ ನೋಡಿ, ಕೇಳಲಿಕ್ಕೂ ಬಹಳ ಹಿಂಸೆ ಆಗುತ್ತೆ. ಅಂದ್ರೆ ಒಂದು ರೀತಿ ಅಸಹ್ಯ ಅನ್ಸುತ್ತೆ. ಏನಪ್ಪಾ ಇದು, ಈ ಆಡಿಯೋಗಳು ಹೆಂಗ್ ವೈರಲ್ ಆಗ್ತವೆ? ಪರ್ಸನಲ್ ಆಡಿಯೋಗಳು ವೈರಲ್ ಆದಾಗ ನಿಜಕ್ಕೂ ಸಮಾಜಕ್ಕೂ ಕಸಿವಿಸಿ ಆಗುತ್ತೆ. ವೆಂಕಟೇಶ್, ನಾವು ಅತುಲ್ ಸುಭಾಷ್ನ ನೆಕ್ಸ್ಟ್ ವರ್ಷನ್ ನೋಡ್ತಾ ಇದೀವಿ. ಅಂದ್ರೆ ಯಾವ್ಯಾವ ರೀತಿ ಫ್ಯಾಮಿಲಿ ಇಶ್ಯೂಗಳು ಬಂದು ನಿಂತಿದೆ ಅಂತ ಹೇಳಿ. ಕೆಲವ್ರು ನೋಡೋರ್ಗೆ ಇದು ಕಾಮಿಡಿ ಅನ್ನಿಸ್ಬಹುದು, ನಗಬಹುದು, ಅಥವಾ ಅವ್ರ ಪರ್ಸನಲ್ ವಿಚಾರ ನಿಮ್ಗೆ ಯಾಕೆ ಅನ್ಬಹುದು. ಆದ್ರೆ ಸಮಾಜದಲ್ಲಿ ನಡೀತಾ ಇರುವಂತಹ ಪರಿಸ್ಥಿತಿ ಇದು. ಈಗ ವರದಕ್ಷಿಣೆ ಕಿರುಕುಳ ಅಂತ ಹೇಳುವಾಗ, ಈಗ ಡಿವೋರ್ಸ್ ಬೇಕಂದ್ರೆ ನನಗೆ ಇಷ್ಟು ಲಕ್ಷ, ಇಷ್ಟು ಕೋಟಿ ದುಡ್ಡು ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡುವಂತ ಹೆಣ್ಮಕ್ಳು ಕೂಡ ಇದ್ದಾರೆ. ಏನ್ ಹೇಳ್ತೀರಿ? ಹೌದು ಸಿಂಧೂರ, ಯಾಕಂತೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸ್ತಾರೆ ಇದೆ. ಈ ಒಂದು ಘಟನೆಯನ್ನು ನಾವು ನೋಡೋದಾದರೆ, ಬಿಂದುಶ್ರೀ ಮತ್ತು ಶ್ರೀಕಾಂತ್ ಎನ್ನುವರು 2022ರಲ್ಲಿ ವಿವಾಹವಾಗಿರ್ತಾರೆ. ವಿವಾಹವಾದ ನಂತರ ಆರಂಭದಿಂದಲೂ ಕೂಡ ಇಬ್ಬರ ನಡುವೆ ಒಂದು ವೈವಾಹಿಕ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ. ಈಕೆ ಪ್ರತಿ ಸಾರಿ ಕೂಡ ಗಂಡನ ಅವಾಯ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಆಕೆ ಪ್ರತಿ ಸಾರಿ ಹೇಳುವಂಥದ್ದು ಅಂದರೆ, ನನ್ನ ಬ್ಯೂಟಿ ಹಾಳಾಗುತ್ತೆ, ನನಗೆ ಮಕ್ಕಳು ಹೀಗೆ ಬೇಡ, 60 ವರ್ಷ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಣ, ನೀ ಏನಾದರೂ ಬಲವಂತಾಗಿ ಬಂದು ನನ್ನ ಹತ್ರ ಏನಾದರೂ ಬೇರೆ ರೀತಿಯಾಗಿ ವರ್ತನೆ ಮಾಡಿದ್ದೆ ಆದರೆ ನಾನು ದೂರನ್ನು ಕೊಡ್ತೀನಿ ಅಂತ ಹೇಳಿ ಆತನ ವಿರುದ್ಧ ಯಾವಾಗಲೂ
ಕಿರುಕುಳವನ್ನು ಕೊಡ್ತಾ ಇರ್ತಾಳೆ. ಆತ ಕೂಡ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹಾಡನ್ನು ಹಾಕಿ ಡ್ಯಾನ್ಸ್ ಮಾಡುವಂಥದ್ದು, ಜೊತೆಗೆ ಪ್ರತಿ ತಿಂಗಳು ನನಗೆ ಬ್ಯಾಂಕ್ EMI ಅಂತೇಳಿ 75,000 ಹಣವನ್ನು ಕೊಡಬೇಕು, ಪ್ರತಿನಿತ್ಯ ಕೂಡ 5,000 ರೂಪಾಯಿ ಕ್ಯಾಶನ್ನು ಕೊಡಬೇಕು ಮನೆ ಖರ್ಚಿಗೆ, ನನ್ನ ಖರ್ಚಿಗೆ ಅಂತ ಹೇಳಿ ಡಿಮ್ಯಾಂಡನ್ನು ಮಾಡ್ತಾಳೆ. ಇದರಿಂದ ಆತ ಕೂಡ ಸಾಕಷ್ಟು ನೊಂದಿರ್ತಾನೆ. ಮತ್ತು ಆಕೆಯ ಆ ತಾಯಿ ಏನಿದ್ದಾರೆ ಅವರು ಕೂಡ ಜೊತೆಯಲ್ಲೇ ವಾಸ ಮಾಡ್ತಾ ಇರ್ತಾರೆ. ಅವ್ರ ತಾಯಿಗೂ ಕೂಡ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಆ ಮಗಳು ಹೇಗೆ ಹೇಳ್ತಾಳೋ ಹಾಗೆ ಕೇಳ್ಕೊಂಡು ಹೋಗಬೇಕು ಅಂತ ಹೇಳಿ ಆಕೆ ಕೂಡ ಧಮಕಿಯನ್ನು ಹಾಕ್ತಾಳೆ. ಜೊತೆಗೆ ಹನಿಮೂನ್ಗೆ ಕರ್ಕೊಂಡು ಹೋದ್ರೆ ಈಕೆ ಮನಸ್ಥಿತಿ ಬದಲಾಗ್ಬೋದು ಅಂತ ಹೇಳಿ ಕೂಡ ಆತ ಪ್ಲಾನ್ ಅನ್ನು ಮಾಡ್ತಾನೆ. ಆಗ್ಲೂ ಕೂಡ ಇದೇ ವರ್ಷವನ್ನು ಮುಂದುವರಿಸ್ತಾಳೆ. ಸಾಕಷ್ಟು ನೊಂದಿರುವಂತಹ ಶ್ರೀಕಾಂತ್ ಸಾಕಷ್ಟು ಬಾರಿ ಆತನ ಬಳಿ ನಿವೇದನೆಯನ್ನು ಮಾಡ್ಕೊಳ್ತಾನೆ. ಇದಕ್ಕೆ ಯಾವುದಕ್ಕೂ ಕೂಡ ಕೇರ್ ಮಾಡದೆ ಇದೇ ರೀತಿಯಾಗಿ ಏನಾದರೂ ನನ್ನನ್ನು ಬಲವಂತಾಗಿ ಮುಟ್ಟಿದೆ ಆದರೆ ನಿನ್ನ ಮೇಲೆ ರೇಪ್ ಕೇಸನ್ನು ಕೂಡ ದಾಖಲಿಸ್ತೀನಿ ಅಂತ ಹೇಳಿ ಹೆದರಿಕೆಯನ್ನು ಹಾಕ್ತಾಳೆ. ಇದರಿಂದ ಮನನೊಂದಂತ ಶ್ರೀಕಾಂತ್ ಕೂಡ ಒಂದು ವಿಡಿಯೋವನ್ನು ಮಾಡಿ ತನಗಾಗಿರುವಂಥ ಅನ್ಯಾಯ ಏನಿದೆ ಅದನ್ನು ಸರಿಪಡಿಸಬೇಕಂತ ಹೇಳಿ ಕೇಳ್ಕೊಳ್ತಾನೆ. ಸದ್ಯಕ್ಕೆ ಈ ಘಟನೆಗೆ ಸಂಬಂಧಪಟ್ಟಂತೆ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ತನಗಾಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಈ ಘಟನೆಗೆ ನ್ಯಾಯವನ್ನು ಕೋರ್ತಾ ಇರುವಂಥದ್ದು. ಸಿಂಧೂರ. ವೆಂಕಟೇಶ್, ಇವಾಗ ಇತ್ತೀಚಿನ ದಿನಗಳಲ್ಲಿ ಇಂಥ ಫ್ಯಾಮಿಲಿ ಇಶ್ಯೂಸ್ ಅಥವಾ ಗಂಡ ಹೆಂಡತಿಯರ ನಡುವೆ ಗಲಾಟೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ನೋಡಿ, ಒಂದು ಕಡೆ ವರದಕ್ಷಿಣೆ ಕಿರುಕುಳ ಕೊಟ್ಟರು ಗಂಡನ ಮನೆಯವರು ಅಂತ ಹೆಣ್ಮಕ್ಳು ಸೂಸೈಡ್ ಸಂಖ್ಯೆಗಳು ಹೇಗಿದೆಯೋ ಅದೇ ರೀತಿ ಈಗ ಈ ರೀತಿ ಸುಳ್ಳು ರೇಪ್ ಕೇಸ್ ದಾಖಲಿಸ್ತೀನಿ ಅಂತ ಹೇಳೋದು ಅಥವಾ ಡಿವೋರ್ಸ್ ಕೊಟ್ಟರೆ ನನಗಿಷ್ಟು ಕಾಂಪನ್ಸೇಷನ್ಗೆ ಅಂತ ಹೇಳಿ ಡಿಮ್ಯಾಂಡ್ ಮಾಡೋದು, ಇಷ್ಟು ಲಕ್ಷ ಕೊಡಬೇಕು ಅಂತ. ಈಗ ಗಂಡ ಅಂತಂದ್ರೆ ಒಂದು ATM ಮೆಷಿನ್ ಅಂತ ಅಂದ್ಕೊಳಕ್ಕಾಗಲ್ಲ. ಪ್ರತಿದಿನ 5,000 ರೂಪಾಯಿ ಖರ್ಚು ಕೊಡಬೇಕು ಅಂತಂದ್ರೆ ಇಲ್ಲಿ ಯಾರು ಕುಬೇರ್ ವಂಶದವರು ಇಲ್ವಲ್ಲ ಅಲ್ವಾ? ಖಂಡಿತ ಸಿಂಧೂರ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ವರದಕ್ಷಿಣೆ ಕಿರುಕುಳ ಮತ್ತು ಮಹಿಳೆಯರ ಮೇಲೆ ಆಗ್ತಿರುವಂಥ ದೌರ್ಜನ್ಯ ಪ್ರಕರಣಗಳೇನಿದೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಪುರುಷರ ಮೇಲೆ ಸಾಕಷ್ಟು ಇಲ್ಲ ಸಲ್ಲದ ದೂರುಗಳನ್ನು ಕೊಡ್ತಾ ಇರುವಂಥದ್ದು. ಇದರ ವಿರುದ್ಧ ಕೂಡ ದೇಶಾದ್ಯಂತ ಕೂಡ ಒಂದು ಕೂಗು ಕೂಡ ಕೇಳಿ ಬಂದಿತ್ತು. ಸೊ ಆ ಸಂದರ್ಭದಲ್ಲಿ ಇದಕ್ಕೆ ಒಂದು ತಿದ್ದುಪಡಿಯನ್ನು ತರಬೇಕು ಅಂತ ಹೇಳಿ ಆದರೂ ಕೂಡ ಅದು ಯಾವುದು ಕೂಡ ಈಗ ಸದ್ಯಕ್ಕೆ ಬರ್ತಾ ಇಲ್ಲ. ಈಗ ನೋಡೋದಾದ್ರೆ ಈ ಒಂದು ಪ್ರಕರಣದಲ್ಲೂ ಕೂಡ ಏನು ಬಿಂದುಶ್ರೀ ಏನಿದ್ದಾಳೆ ಈಕೆ ಕೂಡ ಪ್ರತಿನಿತ್ಯ ಹಣವನ್ನು ಕೊಡಬೇಕು, ಬ್ಯಾಂಕ್ EMIನ ಕಟ್ಟಬೇಕು, ತನಗೆ ಬೇಕಾದಂತಹ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಹಣವನ್ನು ಕೊಡಬೇಕು. ಹಣ ಕೊಡದಿದ್ರೆ ವರದಕ್ಷಿಣೆ ಕಿರುಕುಳ ಕೇಸನ್ನು ದಾಖಲಿಸ್ತೀನಿ, ರೇಪ್ ಕೇಸನ್ನು ಹಾಕ್ತೀನಿ ಅಂತ ಹೇಳಿ ಬೆದರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಹಿಳೆಯರ ಮೇಲೆ ಈ ರೀತಿಯಾದಂಥ ದೌರ್ಜನ್ಯಗಳಾದಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಕ್ರಮವನ್ನು ತೆಗೆದುಕೊಳ್ತಾರೆ, ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಪುರುಷರ ಮೇಲೆ ಈ ರೀತಿಯಾದಂಥ ದೌರ್ಜನ್ಯ ಆದಂಥ ವೇಳೆಯಲ್ಲಿ ಯಾರು ಕೂಡ ಮುಂದೆ ಬರಲ್ಲ. ಇದಕ್ಕೆ ಸರಿಯಾದ ಕಾನೂನನ್ನು ತಿದ್ದುಪಡಿ ಆಗಬೇಕು, ನಮಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿ ಸಾಕಷ್ಟು ಕೂಗು ಕೂಡ ಕೇಳಿ ಬಂದಿತ್ತು. ಇಂತಹ ಪ್ರಕರಣಗಳು ಪದೇ ಪದೇ ದೇಶದ ಮೂಲೆಯಲ್ಲಿ ಕೂಡ ಸಾಗ್ತಾ ಇರುತ್ತೆ. ಯಾವುದೋ ಒಂದೆರಡು ಪ್ರಕರಣಗಳು ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಮಾತ್ರವೇ ಇದರ ವಿರುದ್ಧ ಧ್ವನಿ ಎತ್ತುತ್ತಾರೆ. ಅದನ್ನು ಬಿಟ್ಟರೆ ಯಾರು ಕೂಡ ಮತ್ತೆ ಇದನ್ನ ನೋಡೋಕ್ಕಾಗಲ್ಲ. ನಾವು ಉದಾಹರಣೆಗೆ ಸುಭಾಷ್ ಕೇಸ್, ಅತುಲ್ ಸುಭಾಷ್ ಕೇಸ್ ಏನಿತ್ತು ಅದು ಕೂಡ ಇದೇ ರೀತಿಯಾದಂಥ ಒಂದು ಮಹಿಳೆಯ ಒಂದು ಹೆಂಡತಿಯ ದೌರ್ಜನ್ಯಕ್ಕೆ ಒಳಗಾಗಿ ಆತ ಕೂಡ ಆತ್ಮಹತ್ಯೆಗೆ ಮಾಡ್ಕೊಂಡಿದ್ದ. ಇದನ್ನ ಇಲ್ಲಿ ಕೂಡ ನಾವು ಅದನ್ನ ನೆನಪಿಸ್ಕೊಳ್ಬಹುದು. ಸಿಂಧೂರ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಶ್ರೀಕಾಂತ್ ಒಂದು ಸೆಲ್ಫಿ ವಿಡಿಯೋನ ಕೂಡ ಮಾಡಿದ್ದಾರೆ. ಯಾವ ರೀತಿ ಅವ್ರ ಮೇಲೆ ದೌರ್ಜನ್ಯ ಆಗಿದೆ ಅಂತ. ಗಂಡ್ಮಕ್ಳ ಜೀವಕ್ಕೂ ಬೆಲೆ ಇದೆ ರೀ, ಗಂಡ್ಮಕ್ಳು ಭಾವನೆಗಳಿಗೂ ಬೆಲೆ ಇದೆ, ಬೆಲೆ ಕೊಡಬೇಕು. ಏನ್ ಮಾತಾಡಿದ್ದಾರೆ ಶ್ರೀಕಾಂತ್ ಕೇಳಿಸ್ಕೊಳ್ಳೋಣ. ಸಂಸಾರ. ನಾನು ಬಿಂದುಶ್ರೀ ಎಂಬ ಹುಡುಗಿನ 2022 ಆಗಸ್ಟಲ್ಲಿ ಮದುವೆ ಆಗಿದ್ದೀನಿ. ಮದುವೆ ಆದಾಗಿಂದ ಇಲ್ಲವರೆಗೂ ಅವಳು ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ, ಅವಳು ನನ್ನ ಜೊತೆ ಇರ್ತಾನೆ ಇಲ್ಲ. ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಒಂದು ದಿವಸ ಸಂಸಾರ ಮಾಡೋಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲು ಅವಳು ಕ್ಲಿಯರಾಗಿ ಬಾಯ್ಬಿಟ್ಟು ಹೇಳಿದ್ರು, ನನಗೆ ಸಂಸಾರ ಮಾಡ್ತೀನಿ, ನಿನ್ನ ಜೊತೆ ಮಕ್ಕಳು ಮಾಡ್ಕೊಂತ ಹೇಳಿದಾಳೆ ಅವಳೇ. ಆದರೆ ಮದುವೆ ಆದಮೇಲೆ ಹಿಂಗೆಲ್ಲ ಉಲ್ಟಾ ಉಳಿದಾಳೆ. ಮದುವೆಗಿನ ಮೊದಲೇ ನಮ್ಮ ಹತ್ರ ವಧುದಕ್ಷಿಣೆಗೆ ಅಂತೇಳಿ ಸೀರೆಗೆ, ಬಂಗಾರಕ್ಕೆ, ಮದುವೆ ಖರ್ಚಿಗೆ ಅಂತೇಳಿ 3 ರಿಂದ 4 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾಳೆ. ಅದು ಇದುವರೆಗೂ ನಮಗೆ ನಾವು ಹಾಕಿರೋ ಬಂಗಾರ ನಮಗೆ ವಾಪಸ್ ತಂದು ಕೊಟ್ಟಿಲ್ಲ. ಏನೋ ಹೇಳಿದ್ರೆ ಅವ್ರು ತಾಳಿ ತೆಗೆದು ಕೊಡ್ತಾಳೆ. ಇದಕ್ಕಂದರೆ ತಾಳಿ ನಿಮ್ಮ ಮನೆ ಗಂಡನ ಮನೆಯದು, ಫಸ್ಟ್ ಇದನ್ನು ತೆಗೆದು ಆಮೇಲೆ ಅದನ್ನು ಕೊಡ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಹೋಗ್ಲಿ, ಬಂಗಾರದ ಮನೆ ಹಾಳಾಗೋಳು ಇಲ್ಲ ಹಾಳಾಗೋಲ್ಲ, ಅವ್ರು ಇಟ್ಕೊಂಡು ಚೆನ್ನಾಗಿ ಬಿಡಲಿ, ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ. ನನ್ನ ಕನ್ಸರ್ನ್ ಏನಂದರೆ ಅವಳು ಸಂಸಾರನೇ ಮಾಡ್ತಾ ಇಲ್ಲ. ನಾನು ಬಿಂದುಶ್ರೀ ಎಂಬ ಹುಡುಗಿನ 2022 ಆಗಸ್ಟಲ್ಲಿ ಮದುವೆ ಆಗಿದ್ದೀನಿ. ಮದುವೆ ಆದಾಗಿಂದ ನೋಡಿ, ಒಂದು ವಿಚ್ಛೇದನ ಕೊಡಬೇಕು, ವಿಚ್ಛೇದನ ಬೇಕು ಅಂತಾನೆ 45 ಲಕ್ಷ ದುಡ್ಡು ಕೊಡಬೇಕು ಅಂತ ಬಿಂದುಶ್ರೀ ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ. ಈ ರೀತಿಯಾದಂತಹ ಗುಣವನ್ನ ಬಿಡೋವರೆಗೂ ಕೂಡ ಸಂಸಾರಗಳು ಸರಿ ಹೋಗೋದಿಲ್ಲ. ಒಟ್ಟಾರೆಯಾಗಿ ಇನ್ನೊಂದು ಅತುಲ್ ಸುಭಾಷ್ನ ಪ್ರಕರಣ ಆಗದೇ ಇರಲಿ ಈ ಪ್ರಕರಣ ಅಂತ ನಾನು ಕೇಳ್ಕೊಳ್ತೀನಿ.